In this video we shall see what is a language and different types of languages. ಈ ವಿಡಿಯೋದಲ್ಲಿ ಲ್ಯಾಂಗ್ವೇಜ್ ಅಂದ್ರೆ ಏನು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ಅದನ್ನು ಕಲಿಯೋಣ. ಈ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಲೈಕ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. Gain the knowledge and rule the world. What is a language? A language is defined as the medium of expression of thoughts. All the human beings in this world communicate with each other by a language. Similarly, the computer also needs some expression medium to communicate with others. The language used to communicate with the system is called as a programming language. ಲ್ಯಾಂಗ್ವೇಜ್ ಅಂದ್ರೆ ಏನು? ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್ ಆಫ್ ಥಾಟ್ಸ್, ಅಂದರೆ ನಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವಂಥ ಒಂದು ಮಾಧ್ಯಮ, ಅಂದರೆ ಅದು ಭಾಷೆ. ಅದನ್ನು ಲ್ಯಾಂಗ್ವೇಜ್ ಅಂತ ಕರಿತೀವಿ. ಪ್ರತಿಯೊಬ್ಬರು ಈ ಪ್ರಪಂಚದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಸ್ಕರ ಯೂಸ್ ಮಾಡುವಂಥ ಮಾಧ್ಯಮನ ನಾವು ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಪ್ರತಿಯೊಬ್ಬರು ತಮ್ಮದೇ ಭಾಷೆಯಲ್ಲಿ ಇನ್ನೊಬ್ಬರಿಗೆ ಮಾತಾಡ್ತಾರೆ. ಅದೇ ರೀತಿ ಕಂಪ್ಯೂಟರ್ ಕೂಡ ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ಒಂದು ಮಾಧ್ಯಮ ಬೇಕು. ಅಂಥ ಮಾಧ್ಯಮ ಅಂದರೆ ಅಂಥ ಭಾಷೆನ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಂದರೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಭಾಷೆಯಿಂದ ನಾವು ಕಂಪ್ಯೂಟರ್ ಜೊತೆಗೆ ಮಾತನಾಡಬಹುದು ಮತ್ತು ಕಂಪ್ಯೂಟರ್ ನಮ್ಮ ಜೊತೆಗೆ ಮಾತನಾಡಬಹುದು. ಅಂದರೆ ಏನು? ಇಲ್ಲಿ ನಾವು ಪರಸ್ಪರವಾಗಿ ಕಮ್ಯುನಿಕೇಟ್ ಮಾಡ್ಬೋದು. ಅಂದರೆ ತಮ್ಮ ಭಾಷೆಯ ಮುಖಾಂತರ ನಾವು ಯಾವ ರೀತಿ ಮಾತಾಡೋದು, ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ, ಆಮೇಲೆ ತೆಲುಗು, ತಮಿಳು, ಹಿಂದಿ, ಈ ರೀತಿ ನಾವು ಪರಸ್ಪರ ಮಾತಾಡಿಕೊಳ್ತೀವಲ್ಲ, ಅದೇ ರೀತಿ ಸಿಸ್ಟಮ್ ಅರ್ಥ ಮಾಡ್ಕೊಬೇಕಂದ್ರೆ ತನ್ನದೇ ಒಂದು ಭಾಷೆ ಇರುತ್ತೆ. ಅಂಥ ಭಾಷೆ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್ ಆಫ್ ಥಾಟ್ಸ್ ಮೀನ್ಸ್ ವಾಟ್ ಎವರ್ ವಿ ಥಿಂಕ್ ಆರ್ ವಾಟ್ ಎವರ್ ವಿ like to say. For that purpose we need something, and that something is nothing but a language. All the human beings in this world communicate with the language. They will communicate from one person to another person. By which one? By language. Either it might be English, Hindi, Tamil, Kannada, Telugu or anything, but they will communicate. Similarly, the computer also needs some expression to communicate with others. So computer also want to communicate with the user, and the computer user wants to communicate with the computer. For that purpose it needs a language, and that language which is needed for a communication is called as a programming language. A computer follows the instruction given by the programmer to perform a specific job. ಕಂಪ್ಯೂಟರ್ ಏನು ಮಾಡುತ್ತೆ? ಯೂಸರ್ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರಲ್ಲ, ಅಂದರೆ ಪ್ರೋಗ್ರಾಮರ್, ಅದ್ರ ಪ್ರಕಾರ ಕೆಲಸ ಮಾಡುತ್ತೆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೋಸ್ಕರ. ಟು ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಟಾಸ್ಕ್, ಪ್ರೋಗ್ರಾಮರ್ ಪ್ರಿಪೇರ್ಸ್ ಎ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ ಆ್ಯಂಡ್ ದಿಸ್ ಈಸ್ ನೋನ್ ಆ್ಯಸ್ ಅನ್ ಪ್ರೋಗ್ರಾಮ್. ಒಂದು ಪರ್ಟಿಕ್ಯುಲರ್ ಆದಂಥ ಕೆಲಸ ಮಾಡೋದಕ್ಕೋಸ್ಕರ ಪ್ರೋಗ್ರಾಮರ್ ಏನು ಮಾಡ್ತಾರೆ? ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಬರೀತಾರೆ. ಆ ಇನ್ಸ್ಟ್ರಕ್ಷನ್ ಅಂದರೆ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ ನಾವು ಪ್ರೋಗ್ರಾಮ್ ಅಂತ ಕರಿತೀವಿ. ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಈಸ್ ಎ ಪ್ರೋಗ್ರಾಮ್. ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಈಸ್ ಕಾಲ್ಡ್ ಆಸ್ ಅನ್ ಪ್ರೋಗ್ರಾಮ್. A program written for a computer is known as a software. ಸೊ ಕಂಪ್ಯೂಟರಿಗೋಸ್ಕರ ಏನು ಪ್ರೋಗ್ರಾಮ್ನ ಬರೀತೀವಲ್ಲ ಅದನ್ನು ನಾವು ಸಾಫ್ಟ್ವೇರ್ ಅಂತ ಕರಿತೇವೆ. ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್. ಫಸ್ಟ್ ಒನ್, ಲೋ ಲೆವೆಲ್ ಲ್ಯಾಂಗ್ವೇಜ್. These are the machine dependent language which can be understood by the computer. That is, these languages are specific to the computer and it depends upon the architecture of the computer system. Each system has its own architecture. So the low level language is not same for all the system. Types of language, ಅದರಲ್ಲಿ low level language. First one, low level language ಬಂದು machine dependent language. ಇದನ್ನು ಅರ್ಥ ಮಾಡ್ಕೊಳ್ಳೋದು ಕಂಪ್ಯೂಟರ್ ಒಂದೇ. ಆಮೇಲೆ ಈ ಲ್ಯಾಂಗ್ವೇಜು ಕಂಪ್ಯೂಟರ್ಗೆ ಸ್ಪೆಸಿಫೈಡ್ ಆಗಿ ಇರುತ್ತೆ, ಅಂದರೆ ಕಂಪ್ಯೂಟರ್ ಮಾತ್ರ ಅರ್ಥ ಮಾಡ್ಕೊಳ್ಬೋದು. ಆಮೇಲೆ ಈ ಲ್ಯಾಂಗ್ವೇಜು ಆರ್ಕಿಟೆಕ್ಚರ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್ ಮೇಲೆ ಡಿಪೆಂಡ್ ಇರುತ್ತೆ. ಪ್ರತಿಯೊಂದು ಸಿಸ್ಟಮಿಗೂ ತನ್ನದೇ ಆದ ಆರ್ಕಿಟೆಕ್ಚರ್ ಇರುತ್ತೆ. ಅದರ ಅರ್ಥ ಏನು? ಪ್ರತಿ ಸಿಸ್ಟಮಿಗೂ ತನ್ನದೇ ಆದ ಲ್ಯಾಂಗ್ವೇಜ್ ಬೇಕು. ಅಂದರೆ ಒಂದು ಸಿಸ್ಟಮ್ನ ಲ್ಯಾಂಗ್ವೇಜು ಇನ್ನೊಂದು ಸಿಸ್ಟಮ್ನ ಲ್ಯಾಂಗ್ವೇಜು ಸೇಮ್ ಇರೋದಿಲ್ಲ. ಪ್ರತಿಯೊಂದು ಸಿಸ್ಟಮ್ನಿಂದು ಲ್ಯಾಂಗ್ವೇಜ್ ಇರುತ್ತೆ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಆರ್ಕಿಟೆಕ್ಚರ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್ ಮೇಲೆ. Each system will be having its own language
and that depends upon the architecture of the computer system. For that purpose, the system, there is a low level language, is not for all the same for all the system. ಅದಕ್ಕೋಸ್ಕರ ಲೋ ಲೆವೆಲ್ ಲ್ಯಾಂಗ್ವೇಜು ಎಲ್ಲ ಸಿಸ್ಟಮಿಗೂ ಸೇಮ್ ಇರೋದಿಲ್ಲ. ಪ್ರತಿಯೊಂದು ಸಿಸ್ಟಮಿಗೂ ಬೇರೆ ಬೇರೆ ಲೋ ಲೆವೆಲ್ ಲ್ಯಾಂಗ್ವೇಜು ಇರುತ್ತೆ. ಎಲ್ಲ ಸಿಸ್ಟಮಿಗೂ ಒಂದೇ ತರಹದ ಲೋ ಲೆವೆಲ್ ಲ್ಯಾಂಗ್ವೇಜ್ ಇರೋದಿಲ್ಲ, ಯಾಕಂದರೆ ಆರ್ಕಿಟೆಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. Low level language, there are two types of low level languages. That is, the low level languages has been classified into two types: machine language and assembly language. Namely, first one, machine language. When the human being started programming the computer, the instructions were given to it and computer which can it easily understand, and the language was a machine language. The binary language, that is a language in terms of zeros and ones, means it will be consisting of sequence of ones and zeros, and that language is known as a machine language. Low level languages classify ಮಾಡಿರೋದು ಟೂ ಟೈಪ್ಸು, ಒಂದು ಮೆಷಿನ್ ಲ್ಯಾಂಗ್ವೇಜು, ಇನ್ನೊಂದು ಅಸೆಂಬ್ಲಿ ಲ್ಯಾಂಗ್ವೇಜು. ಫಸ್ಟ್ ಒನ್ ಮೆಷಿನ್ ಲ್ಯಾಂಗ್ವೇಜ್. ಯಾವಾಗ ಮನುಷ್ಯ ಪ್ರೋಗ್ರಾಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದಲ್ಲ ಕಂಪ್ಯೂಟರಲ್ಲಿ, ಅವಾಗ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾದಾಗ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದು ಯಾವುದು, ಕಂಪ್ಯೂಟರ್ಗೆ ಈಸಿ ಅರ್ಥ ಆಗುವಂಥ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ನ ನಾವು ಮೆಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಬೈನರಿ ಲ್ಯಾಂಗ್ವೇಜ್. ಬೈನರಿ ಲ್ಯಾಂಗ್ವೇಜ್ ಏನು, ಬೈನರಿ ಲ್ಯಾಂಗ್ವೇಜಲ್ಲಿ ಝೀರೋಸ್ ಮತ್ತು ಒನ್ಸ್ ಇರುತ್ತೆ. ಅಂದರೆ ಇದರಲ್ಲಿ ಬರೀ ಝೀರೋ ಮತ್ತು ಒನ್, ಅದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಅಂಥ ಲ್ಯಾಂಗ್ವೇಜ್ ಯಾವುದು, ಬೈನರಿ ಲ್ಯಾಂಗ್ವೇಜ್. ಅದನ್ನು ನಾವು ಮೆಷಿನ್ ಲ್ಯಾಂಗ್ವೇಜ್ ಅಂತ ಕರಿತೇವೆ. ಎನಿ ಇನ್ಸ್ಟ್ರಕ್ಷನ್ ಇನ್ ಅ ಮೆಷಿನ್ ಲ್ಯಾಂಗ್ವೇಜ್ ಈಸ್ ಗಿವನ್ ಇನ್ ದ ಫಾರ್ಮ್ ಆಫ್ ಅ ಸ್ಟ್ರಿಂಗ್ ಆಫ್ ಒನ್ಸ್ ಆ್ಯಂಡ್ ಝೀರೋ, where the symbol 1 stands for the presence of an electrical pulse and 0 stands for the absence of an electrical pulse. A set of ones and zeros, for example 1 1 1 0 1 1 0 1, has a specific meaning to the computer even though it appears to us as a binary number. So machine language ಇದರಲ್ಲಿ ನಾವು ಇನ್ಸ್ಟ್ರಕ್ಷನ್ ಏನು ಕೊಡ್ತೀವಲ್ಲ ಅದು ಒನ್ಸ್ ಮತ್ತು ಝೀರೋಸಿಂದ ಕೂಡಿರುತ್ತೆ, ಅಥವಾ ಕಾಂಬಿನೇಷನ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್. ಇದರಲ್ಲಿ ಒಂದು ಅಂದರೆ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕಲ್ ಪಲ್ಸ್, ಝೀರೋ ಅಂದರೆ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕಲ್ ಪಲ್ಸ್. ಎ ಸೆಟ್ ಆಫ್ ಒನ್ಸ್ ಆ್ಯಂಡ್ ಝೀರೋಸ್ ಅಂದರೆ ಕಾಂಬಿನೇಷನ್ ಆಫ್ ಒನ್ಸ್ ಆ್ಯಂಡ್ ಝೀರೋಸ್. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ 1 1 1 0 1 1 0 1. ಇದು ತನ್ನದೇ ಆದ ಒಂದು ಮೀನಿಂಗ್ ಇರುತ್ತೆ. ಆ ಮೀನಿಂಗು ಕಂಪ್ಯೂಟರ್ ಮಾತ್ರ ಅರ್ಥ ಮಾಡ್ಕೊಳ್ಳುತ್ತೆ. ಆದರೆ ನಮಗೆ ಇದು ಜಸ್ಟ್ ಬೈನರಿ ನಂಬರ್ ಅಂತ ಅನಿಸುತ್ತೆ, ಆದರೆ ಕಂಪ್ಯೂಟರ್ಗೆ ಅದರದೇ ಆದ ಒಂದು ಮೀನಿಂಗ್ ಇರುತ್ತೆ. ಅದೇ ರೀತಿ ಕಾಂಬಿನೇಷನ್ಸ್ ಆಫ್ ಒನ್ಸ್ ಆ್ಯಂಡ್ ಝೀರೋಸ್ ಇರುತ್ತಲ್ಲ, ಅವೆಲ್ಲ ಒನ್ಸ್ ಆ್ಯಂಡ್ ಝೀರೋಸ್ಗೆ ತನ್ನದೇ ಆದ ಅರ್ಥ ಇರುತ್ತೆ. ಆ ಅರ್ಥ ಕಂಪ್ಯೂಟರ್ಗೆ ಮಾತ್ರ ಗೊತ್ತಾಗುತ್ತೆ, ಆದರೆ ನಮಗೆ ನಾವು ಬೈನರಿ ನಂಬರ್ ಅಂತ ಜಸ್ಟ್ ತಿಳ್ಕೊಳ್ತೇವೆ. ಅಡ್ವಾಂಟೇಜಸ್ ಆಫ್ ಅ ಮೆಷಿನ್ ಲ್ಯಾಂಗ್ವೇಜ್: efficient use of the memory, no translation required, immediately executed. Efficient use of memory ಅಂದರೆ ಮೆಮೊರಿ ಸ್ಪೇಸು ಭಾಳ ಕಡಿಮೆ ತೊಗೊಳುತ್ತೆ ಮೆಷಿನ್ ಲ್ಯಾಂಗ್ವೇಜ್. ನೋ ಟ್ರಾನ್ಸ್ಲೇಷನ್ ರಿಕ್ವೈರ್ಡ್. ಸೊ ಇಲ್ಲಿ ಡೈರೆಕ್ಟಾಗಿ ನಾವು ಪ್ರೋಗ್ರಾಮ್ ಬರೆಯೋದು ಬೈನರಿ ಲ್ಯಾಂಗ್ವೇಜ್ ಅಂದರೆ ಯಾವುದು ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ ಅದು ಡೈರೆಕ್ಟಾಗಿ ಝೀರೋಸ್ ಮತ್ತು ಒನ್ಸ್ನಲ್ಲಿ. ಅಂದರೆ ಇಲ್ಲಿ ಮತ್ತೆ ಅದನ್ನು ನಾವು ಕನ್ವರ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಅದಕ್ಕೋಸ್ಕರ ನೋ ಟ್ರಾನ್ಸ್ಲೇಷನ್ ಈಸ್ ರಿಕ್ವೈರ್ಡ್. ಟ್ರಾನ್ಸ್ಲೇಷನ್ ಮಾಡೋ ಅಗತ್ಯತೆ ಇರುವುದಿಲ್ಲ. ಇಮಿಡಿಯೇಟ್ಲಿ ಎಕ್ಸಿಕ್ಯೂಟೆಡ್. ಸೊ ಇಲ್ಲಿ ಟ್ರಾನ್ಸ್ಲೇಷನ್ ಬೇಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಕೊಡ್ತೀವಲ್ಲ ಕೋಡ್ಸು, ಅಂದರೆ 0 ಮತ್ತು 1 ಇನ್ಸ್ಟ್ರಕ್ಷನ್ಸ್ ಏನು ಕೊಡ್ತೀವಲ್ಲ ಅದು ಇಮಿಡಿಯೇಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ಭಾಳ ಫಾಸ್ಟಾಗಿ ಪ್ರೋಗ್ರಾಮ್ಸು ಎಕ್ಸಿಕ್ಯೂಟ್ ಆಗುತ್ತೆ. ಡಿಸ್ಅಡ್ವಾಂಟೇಜಸ್: ಮೆಷಿನ್ ಡಿಪೆಂಡೆಂಟ್. ಇದು ಡಿಪೆಂಡೆಂಟ್ ಆನ್ ಮೆಷಿನ್ ಅಂದರೆ ಪ್ರತಿಯೊಂದು ಮೆಷಿನಿಗೂ ನಾನು ಆವಾಗ ಹೇಳಿದೆ ತನ್ನದೇ ಆದ ಆರ್ಕಿಟೆಕ್ಚರ್ ಇರುತ್ತೆ. ಆ ಆರ್ಕಿಟೆಕ್ಚರ್ ಪ್ರಕಾರ ಲ್ಯಾಂಗ್ವೇಜು ಚೇಂಜ್ ಆಗುತ್ತೆ. ಅಂದರೆ ಪ್ರತಿ ಸಿಸ್ಟಮಿಗೂ ಒಂದೇ ರೀತಿಯಾಗಿ ಪ್ರೋಗ್ರಾಮ್ ಬರೆಯೋದಕ್ಕೆ ಬರೋದನ್ನ ಆ ಆರ್ಕಿಟೆಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಡಿಫಿಕಲ್ಟ್ ಟು ರಿಮೆಂಬರ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಅಡ್ರೆಸ್ ಲೊಕೇಶನ್ಸ್ ಆಫ್ ಡೇಟಾ. ಇನ್ಸ್ಟ್ರಕ್ಷನ್ಸು ಮತ್ತು ಅಡ್ರೆಸ್ ಲೊಕೇಶನ್ಸ್ ಆಫ್ ಡೇಟಾನ ನೆನಪಿಟ್ಕೊಳ್ಳೋದು ಬಹಳ ಕಷ್ಟ. ಡಿಫಿಕಲ್ಟಿ ಟು ಅಂಡರ್ಸ್ಟ್ಯಾಂಡ್ ಪ್ರೋಗ್ರಾಮ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಡಿಫಿಕಲ್ಟ್ ಟು ಮಾಡಿಫೈ ದ ಪ್ರೋಗ್ರಾಮ್ನ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗೆ ಕಷ್ಟ ಆಗುತ್ತೆ. ಡಿಫಿಕಲ್ಟ್ ಟು ಡಿಬಗ್ ಪ್ರೋಗ್ರಾಮ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದಾಗೆ
ಕಷ್ಟ ಆಗುತ್ತೆ. ಇವೆಲ್ಲವೂ ಡಿಸ್ಅಡ್ವಾಂಟೇಜಸ್ ಆಫ್ ದ ಮೆಷಿನ್ ಲ್ಯಾಂಗ್ವೇಜ್. Second type of low-level language is assembly language. Lots of efforts are made during the last 50 years to obviate the difficulties faced for using the machine language. Assembly language is a programming language in which letters and symbols are called mnemonics or used to represent the operation. Assembly language is also called as a symbolic language. A program written in an assembly language is called as an assembly code or an symbolic program. ಬಹಳಷ್ಟು ಪ್ರಯತ್ನಗಳು ಸುಮಾರು 50 ವರ್ಷದಿಂದ ಪಟ್ಟಿರುವುದರಿಂದ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಒಳಗೆ ಡಿಫಿಕಲ್ಟೀಸ್ ಇತ್ತಲ್ಲ ಅದನ್ನೆಲ್ಲ ಎಲಿಮಿನೇಟ್ ಮಾಡೋದಕ್ಕೋಸ್ಕರ ಒಂದು ಹೊಸ ಲ್ಯಾಂಗ್ವೇಜ್ನ ಕಂಡುಹಿಡಿದ್ರು. ಅದನ್ನು ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಅಸೆಂಬ್ಲಿ ಲ್ಯಾಂಗ್ವೇಜು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಇದರಲ್ಲಿ ಲೆಟರ್ಸು ಮತ್ತು ಸಿಂಬಲ್ಸ್ ಇರುತ್ತೆ. ಈ ಲೆಟರ್ಸು ಮತ್ತು ಸಿಂಬಲ್ಸ್ನ ನಿಮೋನಿಕ್ಸ್ ಅಂತ ಕರಿತೇವೆ. ಈ ನಿಮೋನಿಕ್ಸ್ನು ಏನು ರೀಪ್ರೆಸೆಂಟ್ ಮಾಡುತ್ತೆ ಅಂದರೆ ಆಪರೇಷನ್ಸ್, ಅಂದರೆ ಯಾವ ಆಪರೇಷನ್ಸ್ ನಾವು ಮಾಡ್ತೀವಿ ಅನ್ನೋದನ್ನು ರೀಪ್ರೆಸೆಂಟ್ ಮಾಡುತ್ತೆ. ಅಸೆಂಬ್ಲಿ ಲ್ಯಾಂಗ್ವೇಜ್ಗೆ ಇನ್ನೊಂದು ಹೆಸರು ಬಂದು ಸಿಂಬಾಲಿಕ್ ಲ್ಯಾಂಗ್ವೇಜ್. ನಾವು ಪ್ರೋಗ್ರಾಮ್ ಏನು ಬರಿತೀವಲ್ಲ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಥವಾ ಅಸೆಂಬ್ಲಿ ಲ್ಯಾಂಗ್ವೇಜಲ್ಲಿ ಅದನ್ನು ಅಸೆಂಬ್ಲಿ ಕೋಡ್ ಅಥವಾ ಸಿಂಬಾಲಿಕ್ ಪ್ರೋಗ್ರಾಮ್ ಅಂತ ಕರೀತಾರೆ. ಅಡ್ವಾಂಟೇಜಸ್ ಆಫ್ ಅಸೆಂಬ್ಲಿ ಲ್ಯಾಂಗ್ವೇಜ್: ಇಟ್ ಈಸ್ ನಾಟ್ ರಿಕ್ವೈರ್ಡ್ ಟು ಕೀಪ್ ಟ್ರಾಕ್ ಆಫ್ ಮೆಮೊರಿ ಲೊಕೇಶನ್ಸ್. ಇದರಲ್ಲಿ ಮೆಮೊರಿ ಲೊಕೇಶನ್ಸ್ನ ನಾವು ನೆನಪು ಇಡುವಂಥ ಅಗತ್ಯತೆ ಇರುವುದಿಲ್ಲ. ಈಸಿಯರ್ ದ್ಯಾನ್ ಮೆಷಿನ್ ಲ್ಯಾಂಗ್ವೇಜ್. ಮೆಷಿನ್ ಲ್ಯಾಂಗ್ವೇಜ್ಗೆ ಕಂಪೇರ್ ಮಾಡಿದರೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಬರೆಯೋದು ತುಂಬ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ನಿಮೋನಿಕ್ಸ್ ಆರ್ ಯೂಸ್ಡ್. ಈ ಪ್ರೋಗ್ರಾಮ್ ಈಸಿಯಾಗಿ ಅರ್ಥ ಮಾಡ್ಕೊಬೋದು, ಯಾಕಂದರೆ ಇಲ್ಲಿ ನಿಮೋನಿಕ್ಸ್ನ ಯೂಸ್ ಮಾಡ್ತೀವಿ. ಆದರೆ ಮೆಷಿನ್ ಲ್ಯಾಂಗ್ವೇಜಲ್ಲಿ ಪ್ರತಿಯೊಂದರೂ ನಾವು ಝೀರೋಸ್ ಮತ್ತು ಒನ್ಸ್ ಕಾಂಬಿನೇಷನ್ಸಲ್ಲಿ ಬರ್ತೀವಿ, ಅದಕ್ಕೋಸ್ಕರ ಅದು ಡಿಫಿಕಲ್ಟ್. ಆದರೆ ಅಸೆಂಬ್ಲಿ ಲ್ಯಾಂಗ್ವೇಜು ಬಹಳ ಸಿಂಪಲ್ ಮತ್ತು ಈಸಿಯಾಗಿ ಅರ್ಥ ಮಾಡ್ಕೊಬೋದು. Coming to disadvantages of an assembly language: machine dependent. It is also a machine dependent. That means it changes from one machine to another machine. ಇದು ಮೆಷಿನ್ ಡಿಪೆಂಡೆಂಟು. ಒಂದು ಸಿಸ್ಟಮಿಗೂ ಇನ್ನೊಂದು ಸಿಸ್ಟಮಿಗೂ ನಿಮೋನಿಕ್ಸ್ ಚೇಂಜ್ ಆಗುತ್ತೆ. ಅದರ ಕೋಡಿಂಗ್ ಏನು ಬಂತೀವಲ್ಲ ಅದು ಚೇಂಜ್ ಆಗುತ್ತೆ. ಟೇಕ್ಸ್ ಅ ಲಾಂಗ್ ಟೈಮ್ ಟು ಕೋಡ್ ದ ಪ್ರೋಗ್ರಾಮ್ ಕೋಡ್ ಬರೆಯೋದಕ್ಕೋಸ್ಕರ ಬಹಳಷ್ಟು ಸಮಯ ಬೇಕಾಗುತ್ತೆ. ಲ್ಯಾಕ್ ಆಫ್ ಪೋರ್ಟೆಬಿಲಿಟಿ, ಅಂದರೆ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಬರೋದಿಲ್ಲ, ಯಾಕಂದರೆ ಇದು ಲೋ ಲೆವೆಲ್ ಲ್ಯಾಂಗ್ವೇಜ್. ಸೊ ನೆಕ್ಸ್ಟ್ ಈಸ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್. First one is a low level language and the second one is a high level language. In a low level language we have two. One is a machine level language, another one is an assembly language. In high level language, next one, the high level programming language has similarity to English like structure consisting of words and symbols to instruct a computer to carry out the necessary operation. High level languages are machine independent and it is the most important one. It does not depend upon the machine. Each of the machines will be written in the same language. That language is called as a high level language. High level programming language ಬಂದು ಸೆಕೆಂಡ್ ಟೈಪ್ ಆಫ್ ಲ್ಯಾಂಗ್ವೇಜು. ಫಸ್ಟ್ ಒನ್ ಬಂದು ಲೋ ಲೆವೆಲ್ ಲ್ಯಾಂಗ್ವೇಜು. ಲೋ ಲೆವೆಲ್ ಲ್ಯಾಂಗ್ವೇಜಲ್ಲಿ ಎರಡು, ಒಂದು ಅಸೆಂಬ್ಲಿ ಲ್ಯಾಂಗ್ವೇಜು, ಇನ್ನೊಂದು ಮೆಷಿನ್ ಲ್ಯಾಂಗ್ವೇಜು. ಹೈ ಲೆವೆಲ್ ಲ್ಯಾಂಗ್ವೇಜು ಇದನ್ನು ನಾವು ಏನು ಬರಿತೀವಲ್ಲ ಇದು ನಾವು ಇಂಗ್ಲೀಷಲ್ಲಿ ಮಾತಾಡಿದಾಗ ಅಥವಾ ಇಂಗ್ಲೀಷ್ ಏನಿದೆಲ್ಲ ಇಂಗ್ಲೀಷ್ ರೀತಿಯಲ್ಲೇ ಈ ಲ್ಯಾಂಗ್ವೇಜ್ ಇರುತ್ತೆ. ಇದರಲ್ಲಿ ವರ್ಡ್ಸ್ ಮತ್ತು ಸಿಂಬಲ್ಸಿಂದ ನಾವು ಪ್ರೋಗ್ರಾಮ್ನ ಮಾಡ್ತೀವಿ. ಅಂದರೆ ಇನ್ಸ್ಟ್ರಕ್ಷನ್ಸ್ ಏನು ಕಂಪ್ಯೂಟರ್ ಕೊಡ್ತೀವಲ್ಲ ಆ ಇನ್ಸ್ಟ್ರಕ್ಷನ್ಸು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿರುತ್ತೆ. ಸಿಮಿಲರ್ ಟು ಇಂಗ್ಲೀಷ್ ಲ್ಯಾಂಗ್ವೇಜ್, ಸೇಮ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಎಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಆಲ್ಮೋಸ್ಟ್ ಆಲ್ ನಿಯರರ್. ಬಟ್ ಸ್ವಲ್ಪ ಸಿಂಟ್ಯಾಕ್ಸ್ ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗುತ್ತೆ ಅಲ್ಲ. ಇಂಗ್ಲೀಷ್ ಲ್ಯಾಂಗ್ವೇಜ್ ರೀತಿಯಲ್ಲಿ ಇರುತ್ತೆ, ವರ್ಡ್ಸ್ ಮತ್ತು ಸಿಂಬಲ್ಸ್ ಇರುತ್ತೆ. ಅದನ್ನು ನಾವು ಕಂಪ್ಯೂಟರ್ಗೆ ಕೊಟ್ಟಾಗೆ ಅದು ನೆಸೆಸರಿ ಆಪರೇಷನ್ಸ್ನ ಮಾಡುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜು ಮೆಷಿನ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್. ಮೆಷಿನ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್ ಅಂದರೆ ಇವಾಗ ಲೋ ಲೆವೆಲ್ ಲ್ಯಾಂಗ್ವೇಜ್ ಇತ್ತಲ್ಲ ಅದು ಮೆಷಿನ್ ಡಿಪೆಂಡೆಂಟ್. ಅಂದರೆ ಒಂದು ಮೆಷಿನಿಗೆ ಬರೆದಿದ್ದು ಪ್ರೋಗ್ರಾಮು ಇನ್ನೊಂದು ಮೆಷಿನಿಗೆ ವರ್ಕ್ ಆಗೋದಿಲ್ಲ, ಯಾಕಂದರೆ ಆರ್ಕಿಟೆಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಆ ರೀತಿಯಲ್ಲ. ಒಂದು ಮೆಷಿನ್ ಬರೆದಿರೋ ಪ್ರೋಗ್ರಾಮ್ ಇನ್ನೊಂದು ಮೆಷಿನಿಗೂ ನಾವು ತೊಗೊಂಡೋಗಿ ಎಕ್ಸಿಕ್ಯೂಟ್ನ ಮಾಡ್ಬೋದು. ಅಂದರೆ ಆರ್ಕಿಟೆಕ್ಚರ್ ಮೇಲೆ ಡಿಪೆಂಡೆಂಟ್ ಅಲ್ಲ.
High-level language instruction generates a number of machine code instructions when it is translated. That is, when we perform the translation, whatever program we have written, that will be translated into a machine code and it will be in more number. High-level languages are interactive languages. They provide the facilities to a programmer to make corrections and changes to his program during the compilation as well as during the execution. ಹೈ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಏನಿದೆಯಲ್ಲ ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡೋದಾಗೆ ಬಹಳಷ್ಟು ಮೆಷಿನ್ ಕೋಡು ಇನ್ಸ್ಟ್ರಕ್ಷನ್ಸು ಜನರೇಟ್ ಆಗುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜಸ್ ಬಂದು ಇಂಟರಾಕ್ಟಿವ್ ಲ್ಯಾಂಗ್ವೇಜಸ್ಸು ಅದರಿಂದ ಏನು ಉಪಯೋಗ ಅಂದರೆ ಇದರಿಂದ ಪ್ರೋಗ್ರಾಮರ್ ಅಂದರೆ ನಾವು ಪ್ರೋಗ್ರಾಮ್ ಒಳಗೆ ಕರೆಕ್ಷನ್ಸ್ನ ಮಾಡ್ಬೋದು ಮತ್ತು ಚೇಂಜಸ್ನ ಮಾಡ್ಬೋದು. ಕಂಪೈಲೇಷನ್ಸ್ ಟೈಮಲ್ಲಿ ಮಾಡ್ಬೋದು ಮತ್ತು ಈವನ್ ಎಕ್ಸಿಕ್ಯೂಷನ್ ಟೈಮ್ ಒಳಗೆ ಕೂಡ ನಾವು ಪ್ರೋಗ್ರಾಮ್ನ ಚೇಂಜ್ ಮಾಡ್ಬೋದು ಮತ್ತು ಪ್ರೋಗ್ರಾಮ್ ಒಳಗೆ ಏನಾದರೂ ಕರೆಕ್ಷನ್ಸ್ ಇದ್ದರೆ ಆ ಕರೆಕ್ಷನ್ಸ್ನ ತೆಗಿಬಹುದು ಅಥವಾ ಕರೆಕ್ಷನ್ಸ್ನ ರೆಕ್ಟಿಫೈ ಮಾಡಬಹುದು. Advantages of high-level language: machine independent, easily to learn and use, few errors and easy modification. ಮೆಷಿನ್ ಇಂಡಿಪೆಂಡೆಂಟ್ ನಾನು ಆವಾಗೇ ಹೇಳಿದೆ. ಲೋ ಲೆವೆಲ್ ಲ್ಯಾಂಗ್ವೇಜ್ ಬಂದು ಮೆಷಿನ್ ಡಿಪೆಂಡೆಂಟ್ ಅಂದರೆ ಒಂದು ಮೆಷಿನ್ಗೂ ಮತ್ತು ಇನ್ನೊಂದು ಮೆಷಿನ್ಗೂ ಸಪ್ರೇಟ್ ಆಗಿ ಪ್ರೋಗ್ರಾಮ್ ಬರೀಬೇಕು. ಆದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಬಂದು ಮೆಷಿನ್ ಇಂಡಿಪೆಂಡೆಂಟ್ ಅಂದರೆ ಒಂದು ಮೆಷಿನ್ಗೆ ಬರೆದಿರುವಂಥ ಪ್ರೋಗ್ರಾಮು ಇನ್ನೊಂದು ಮೆಷಿನಲ್ಲಿ ಕೂಡ ಎಕ್ಸಿಕ್ಯೂಟ್ ಮಾಡಬಹುದು. ಈಸಿ ಟು ಲರ್ನ್ ಆ್ಯಂಡ್ ಯೂಸ್, ಇದು ಕಲಿಯೋದಕ್ಕೂ ಮತ್ತು ಉಪಯೋಗಿಸೋದಕ್ಕೂ ಬಹಳ ಸರಳ. ಫ್ಯೂ ಎರರ್ಸ್ ಆ್ಯಂಡ್ ಈಸಿ ಮಾಡಿಫಿಕೇಷನ್, ಇದರಲ್ಲಿ ಎರರ್ಸ್ ಕಡಿಮೆ ಮತ್ತು ಮಾಡಿಫಿಕೇಷನ್ಸ್ ಕೂಡ ಈಸಿಯಾಗಿ ಮಾಡಬಹುದು. ಬಹಳ ಸುಲಭದಿಂದ ಮಾಡಿಫಿಕೇಷನ್ಸ್ನ ಮಾಡಬಹುದು. ಹೈ ಲೆವೆಲ್ ಲ್ಯಾಂಗ್ವೇಜ್ ಡಿಸ್ಅಡ್ವಾಂಟೇಜಸ್: ರಿಕ್ವೈರ್ಸ್ ಅ ಟ್ರಾನ್ಸ್ಲೇಟರ್, ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ, ಸ್ಲೋವರ್ ಇನ್ ಎಕ್ಸಿಕ್ಯೂಷನ್. ರಿಕ್ವೈರ್ಸ್ ಅ ಟ್ರಾನ್ಸ್ಲೇಟರ್, ಹೈ ಲೆವೆಲ್ ಲ್ಯಾಂಗ್ವೇಜು ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ಟ್ರಾನ್ಸ್ಲೇಟರ್ ಬೇಕು. ಯಾಕಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಏನು ಇಂಗ್ಲೀಷ್ ಲೈಕ್ ಸ್ಟೇಟ್ಮೆಂಟ್ಸ್ ಇರುತ್ತೆ. Since it is an English-like statements, it cannot be understood by the system. For that purpose, you require a translator which transfers the high-level language to an machine-level language. ಅದಕ್ಕೋಸ್ಕರ ನಮಗೊಂದು ಟ್ರಾನ್ಸ್ಲೇಟರ್ ಬೇಕು. ಆ ಟ್ರಾನ್ಸ್ಲೇಟರ್ ಏನು ಮಾಡುತ್ತೆ, ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಇರುವಂಥ ಪ್ರೋಗ್ರಾಮ್ನ ಮೆಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಟ್ರಾನ್ಸ್ಲೇಟರ್ ಬೇಕು. ಆದರೆ ಲೋ ಲೆವೆಲ್ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟರ್ ನೆಸೆಸಿಟಿ ಇಲ್ಲ. ದೆನ್ ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ ಅಂದ್ರೇನು, ಹೆಂಗೆ ಬೇಕೆ ಅಂದರೆ ನಾವು ಯೂಸ್ ಮಾಡೋಕ್ಕೆ ಅಥವಾ ಬರೆಯೋದಕ್ಕೆ ಬರೋದಿಲ್ಲ. ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು, ಸಿಂಟ್ಯಾಟಿಕಲ್ ರೂಲ್ಸ್ ಅಂತ ಹೇಳ್ತೀವಿ, ಅದರ ಪ್ರಕಾರ ನಾವು ಪ್ರೋಗ್ರಾಮ್ನ ಬರೀಬೇಕು. ಸ್ಲೋವರ್ ಇನ್ ಎಕ್ಸಿಕ್ಯೂಷನ್, ಇಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದಕ್ಕೋಸ್ಕರ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದರೆ ಮೆಷಿನ್ ಲ್ಯಾಂಗ್ವೇಜಲ್ಲಿ ಟೈಮ್ ಬೇಕಾಗೋದಿಲ್ಲ. ಯಾಕಂದರೆ ಅದು ಡೈರೆಕ್ಟಾಗಿ ಮೆಷಿನ್ಗೆ ಅರ್ಥ ಆಗುತ್ತೆ, ಅದಕ್ಕೋಸ್ಕರ ಈಸಿಯಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಆದರೆ ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ ಲೈಕ್ ಲ್ಯಾಂಗ್ವೇಜ್ ಇರೋದ್ರಿಂದ ಟ್ರಾನ್ಸ್ಲೇಟ್ ಆಗಬೇಕು. ಟ್ರಾನ್ಸ್ಲೇಟ್ ಆದಮೇಲೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಕ್ಸಿಕ್ಯೂಷನ್ ಆಗೋದಕ್ಕೋಸ್ಕರ ಇಟ್ ರಿಕ್ವೈರ್ಸ್ ಅ ಟೈಮ್, ದಟ್ ಈಸ್ ದ ಸ್ಲೋವರ್ ಇನ್ ಎಕ್ಸಿಕ್ಯೂಷನ್. Various kinds of high-level languages are BASIC, COBOL, Fortran, Pascal. BASIC, full form is Beginner's All-Purpose Symbolic Instruction Code. COBOL, Common Business Oriented Language. Fortran, Formula Translation. Pascal. These abbreviations are important for 2 marks and it is very important during the competitive exams also. Like the video, subscribe to the channel, gain the knowledge and rule the world.